ನಮಸ್ತೆ, ವೆಲ್ಕಮ್ ಟು ಅನದರ್ ಒನ್ ವ್ಲಾಗ್. ಇವತ್ತಿನ ಒಂದು ವಿಡಿಯೋದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿನ ಸಿಂಪಲಾಗಿ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಬಂದಿತ್ತು ನಾನು ಹಾಕಿದ್ದು, ಹಾಗಾಗಿ ಅದನ್ನು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮೊದಲಿಗೆ ಮಾವಿನಕಾಯಿನ ಚೆನ್ನಾಗಿ ತೊಳೆದಿರುವಂಥ ಮಾವಿನಕಾಯಿನ ಗಾಳಿಗೆ ಒಣಗ್ಲಿಕ್ಕಾದರೂ ಇಡ್ಬೋದು, ಅಥವಾ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಂಡು ನಂತರ ಕಟ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಚೆನ್ನಾಗಿ ಬಟ್ಟೆಯಿಂದ ಒರೆಸಿ ಒಂದು 5 ನಿಮಿಷ ಗಾಳಿಗೆ ಬಿಟ್ಟಿದ್ದೆ. ಆನಂತರ ಕಟ್ ಮಾಡಿ ಇಟ್ಕೊಂಡು ಆ ಹೋಳುಗಳನ್ನು ಕೂಡ ಸ್ವಲ್ಪ ಒಣಗಲಿಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೆ. ಅನಂತರ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಉಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಓವರ್ ನೈಟೆಲ್ಲ ಬಿಟ್ಟಿದ್ದೆ ನಾನು. ನಂತರ ಬೆಳಗ್ಗೆ ಎದ್ಮೇಲೆ ಅದು ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿದ್ವಲ್ಲ ಮಾವಿನಕಾಯಿಗೆ, ಅದೆಲ್ಲ ನೀರು ಬಿಟ್ಕೊಂಡಿರುತ್ತೆ ಅಂಥೇಳಿ ಅದನ್ನು ನೀಟಾಗಿ ಸೋಸೊಳನ್ನು ನೀಟಾಗಿ ತೆಗೆದಿಟ್ಕೊಂಡಿದ್ದೆ. ನಂತರ ಅವ್ನು ತೆಗೆದಿಟ್ಕೊಂಡು ನೀಟಾಗಿ ಕಾಟನ್ ಬಟ್ಟೆ ಮೇಲೆ ಒಣಗ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹಾಕಿದ್ದೆ. ಇಲ್ಲಿ ನೋಡ್ತಿರ್ಬೋದು, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಇದನ್ನು ವಿಡಿಯೋ ಮಿಸ್ ಆಗಿತ್ತು, ಹಾಗಾಗಿ ಹಾಕಲಿಲ್ಲ ನಾನು. ಇದಕ್ಕೆ ಅರಿಶಿಣ ಪುಡಿ ಉಪ್ಪು ಹಾಕಿದ್ನಲ್ಲ, ಹಾಗಾಗಿ ನೀರನ್ನೆಲ್ಲ ತೆಗೆದು ಹಾಕ್ಬಿಟ್ಟು ಈ ರೀತಿ ಒಣಗಿಸಿಟ್ಕೊಂಡಿದ್ದೆ. ಒಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಣಗಿಸಿಟ್ಕೊಂಡೆ. ನಂತರ ರಾತ್ರಿ ಹೊತ್ತಲ್ಲಿ ಇದಕ್ಕೆ ಸಾಸಿವೆನ ಹುರಿದು ಹಾಕ್ಕೊಂಡಿದ್ದೆ. ನಂತರ ಸ್ವಲ್ಪ ಮೆಂತೆ ಕಾಳನ್ನು ಕೂಡ ಹುರಿದು ಹಾಕ್ಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅನಂತರ ಅದಕ್ಕೆ ಇವನ್ನೆಲ್ಲ ಒಣಗಿರೋಂಥ ಮಾವಿನಕಾಯಿನ ಒಂದು ಬಕೆಟಿಗೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಮೆಂತೆ ಪುಡಿನ ಹಾಕಿದ್ದೆ. ನಂತರ 1 ಕಪ್ನಷ್ಟು ಉಪ್ಪು ಹಾಗೆ 1 ಕಪ್ನಷ್ಟು ಹಸಿಮೆಣಸಿನ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು, ಅನಂತರ ಅದಕ್ಕೆ 1 ಕಪ್ನಷ್ಟು ಶೇಂಗಾ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಂಡೆ. ಅನಂತರ ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಾಗಾಗಿ ಇನ್ನೊಂದು ಅರ್ಧ ಕಪ್ನಷ್ಟು ಶೇಂಗಾ ಎಣ್ಣೆನ ಹಾಕ್ಬಿಟ್ಟು ಸೇರಿಸಿಟ್ಕೊಂಡೆ. ಇದು 1-2 ದಿನ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು ಕ್ಯಾಪನ್ನು ಹಾಕಿ ಮುಚ್ಚಿಟ್ಕೊಂಡಿದ್ದೆ. ಇದನ್ನು ಬಕೆಟಿಗೆ ಹಾಕಿರುವಂಥದ್ದು ಉಪ್ಪಿನಕಾಯಿನ 2 ದಿನಕ್ಕೊಂದು ಸಾರಿ ಕ್ಯಾಪ್ ತೆಗೆದ್ಬಿಟ್ಟು ಚಮಚದಿಂದ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಮನೆ ಚೆನ್ನಾಗಾಗಿತ್ತು ಕೂಡ, ಹಾಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. 4 ದಿನ ಬಿಟ್ಟಾದಮೇಲೆ ಈ ರೀತಿಯಾಗಿ ಆಗಿತ್ತು. ವಿಡಿಯೋ ಇಷ್ಟ ಅನ್ನಿಸ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ.